ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 17ನೇ ತಾರೀಕು ಫೆಬ್ರವರಿ 2025 ಸೋಮವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸೆ, ಕೃಷ್ಣ ಪಕ್ಷದ ಪಂಚಮಿ ತಿಥಿ, ಚಿತ್ತಾ ನಕ್ಷತ್ರ, ಶೂಲಯೋಗ, ಕೌಲವಕರಣ ಇವತ್ತಿನ ಪಂಚಾಂಗ ಫಲ. ಬಹು ವಿಶೇಷವಾಗಿ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಬೆಳಿಗ್ಗೆ 9 ಗಂಟೆ 2 ನಿಮಿಷದಿಂದ 9 ಗಂಟೆ 49 ನಿಮಿಷದವರೆಗೂ, ಮಧ್ಯಾಹ್ನ 12 ಗಂಟೆ 57 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 44 ನಿಮಿಷದವರೆಗೂ, ಸಂಜೆ 3 ಗಂಟೆ 18 ನಿಮಿಷದಿಂದ 4 ಗಂಟೆ 5 ನಿಮಿಷದವರೆಗಿನ ಈ ಸಮಯ ತೊಂದರೆ, ಕಂಟಕ, ಬಾಧಕ, ಎಳೆದಾಟ ಆಗತಕ್ಕಂಥದ್ದು. ಎಚ್ಚರಿಕೆ. ಭಗವಂತ ನೋಡಿ ಮಕ್ಕಳೇ, ನಾವು ತುಂಬ ಜನ ಹೇಳ್ತಿರ್ತಾರೆ, ಪಾಪ ಮಾಡಿದವರೆಲ್ಲ ಚೆನ್ನಾಗಿದ್ದಾರೆ ಗುರುಗಳೇ, ಪಾಪ ಮಾಡಿದವರು ಚೆನ್ನಾಗಿದ್ದಾರೆ, ಅವ್ರಿಗೇನು ಕಡಿಮೆ, ಎಲ್ಲ ಸಿಕ್ಕಿದೆ, ಅವ್ರನ್ನ ಎಲ್ಲ ಏನೂ ಇಲ್ಲ ಮಕ್ಕಳೇ. ತಪ್ಪಾದ ಕಲ್ಪನೆ. ಭಗವಂತನ ತಂದೆ ತಾಯಿಗಳಿಗೂ ಕೂಡ ಭಗವಂತನ ಏಟು ಕೊಟ್ಟು ಬಿಡುತ್ತೆ. ಯಾರಾದರೂ ಸರಿ, ಭಗವಂತನ ತಂದೆ ತಾಯಿಗೂ ಮನುಷ್ಯ ಕೊಡೋ ಏಟಿಗೆ ಕಾರಣ ಕೊಡಬೇಕಾಗುತ್ತೆ. ಯಾರೋ ನಮ್ಗೆ ಏಟು ಹೊಡೆದ್ರು, ಯಾಕಯ್ಯ ಹೊಡೆದೆ ಅಂದ್ರೆ, ಹಿಂಗೆ ಮಾಡಿದೆ ನೀನು, ಹೀಗೆ ಮಾಡಿದೆ ನೀನು, ಕಿತ್ಕೊಂಡೆ ನೀನು, ಮೋಸ ಮಾಡಿದೆ. ಅವನ ಲೆಕ್ಕಾಚಾರದಲ್ಲಿ ನಾವು ಮೋಸ, ಇಲ್ಲ ನಮ್ಮ ಲೆಕ್ಕಾಚಾರದಲ್ಲಿ ಅವನು ಮೋಸ. ಸೊ ಏನೋ ಒಂದು ಕಾರಣ ಕೊಡ್ತಾರೆ. ಕಾರಣಗಳಿಲ್ಲದೆ ಬದುಕಿಲ್ಲ. ಮನುಷ್ಯ ಕೊಡುವ ಏಟಿಗೆ ಕಾರಣವನ್ನ ಕೊಡಲೇಬೇಕು. ಕೇಳುತ್ತೆ, ಕಾನೂನು ಕೇಳುತ್ತೆ, ಯಾಕಯ್ಯ ಹೊಡೆದೆ ಅವನ್ನ, ಯಾಕಯ್ಯ ಥರ ಮಾಡಿದೆ, ಕದ್ದು ಬಿಟ್ಟ, ಯಾಕಯ್ಯ ಕದ್ದೆ, ಏನಾದರೂ ಹೇಳೋದಿದೆಯಾ? ಕೊಲೆ ಮಾಡಿರತಕ್ಕಂಥ ವ್ಯಕ್ತಿಗೂ, ಅದು ಬಿಡಿ, ಗಲ್ಲಿಗೆ ಇರುತ್ತಿರತಕ್ಕಂಥ ವ್ಯಕ್ತಿಗೂ ಕೂಡ ಅವನಿಗೊಂದು ಅವಕಾಶ ಕೊಡುತ್ತೆ ಕಾನೂನು, ನ್ಯಾಯಶಾಸ್ತ್ರ. ಕಾರಣ ಕೊಡ್ಬೇಕು. ಅವನು ಏನೋ ಇತ್ತೆಲ್ಲ ಉತ್ಪ್ರೇಕ್ಷೆ ಆಗೋಯ್ತು, ಏನೋ ಒಂದು ವಿಕಾರ ಮನಸ್ಸಿಗೆ ಬಂದ್ಬಿಡ್ತು, ತಡಿಲಿಕ್ಕಾಗ್ಲಿಲ್ಲ. ಕೆಲವ್ರು ನೋಡ್ಬೇಕು, ಕೈ ಕುಯ್ಕೊಬಿಟ್ಟಿರ್ತಾರೆ, ನೋಡಿದ್ದಾನೆ ಪೆದ್ದುಗಳು. ಮೊನ್ನೆ ಕೂಡ ಒಂದು ತಾಯಿ ಜೀವ ಓ ಅಂತ ಅಳ್ತಾ, ಹೋಗ ನೀನು ಗುರು, ನೀನು ತುಂಬಾ ಅದ್ಭುತವಾಗಿ ಬದುಕು. ಒಂದು ಸೈಬರ್ ಕೆಫೆ ಇಟ್ಟಿದೆ, ತಿಂಗಳಿಗೊಂದು 30-40 ಸಾವಿರ, ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡಿಬಿಟ್ರೆ ಶಿಕೆ ನಾನು 1 ಲಕ್ಷ 2 ಲಕ್ಷ. ಎಲ್ಲೋ ಒಂದು ಜೀವನ ಒಂದು ಮಾಡಿಟ್ಟಿದೆ. ಅದಕ್ಕೆ ನೋಡಿ ಗುರುಜಿ, ಹೋಗಪ್ಪೆದ್ದು ಅಂದೆ ನಾನು. ಬದುಕು ಕೊಟ್ಟಿರೋ ಈ ದೊಡ್ಡ ಬಾವಿ ಕೊಟ್ಟಿದ್ದಾನೆ ನಮಗೆ, ತುಂಬಾ ಈಜುವಂತ ತುಂಬಾ ನೀರು. ನಾವೇನ್ ಮಾಡ್ತೀವಿ ಗೊತ್ತಾ? ಆ ತಟ್ಟೆ ನೋಡಲ್ಲ, ಈ ಹಣ್ಣು ನೋಡಲ್ಲ, ಆ ಖಾಲಿ ಬುಟ್ಟಿನ ನೋಡೋದು, ಅದರಲ್ಲಿ ಹೆಂಗ್ ತುಂಬಿಸೋದು, ಅದರಲ್ಲಿ ಏನ್ ಮಾಡೋದು. ಇರುವುದನ್ನು ಬಿಟ್ಟು ಆ ಕಾರಣಗಳನ್ನು ಹುಡುಕ್ತಲೇ ಕುತ್ಕೊಳ್ಳೋದು. ಅದಕ್ಕೆ ಮನುಷ್ಯ ಕೊಡುವ ಏಟಿಗೆ ಕಾರಣ ಕೊಡಬೇಕಾಗುತ್ತಾ? ಆದರೆ ಭಗವಂತ ಕೊಡುವ ಏಟಿಗೆ ಕಾರಣ ನಾವೇ ಹುಡ್ಕೋಬೇಕು. ಅವನ್ ಕಾರಣನೇ ಕೊಡಲ್ಲ. ಹುಡ್ಕೋ ಹೋಗಿ, ಏನ್ ಮಾಡಿದ್ದೆ ಹುಡ್ಕೋ ಹೋಗು. ಇನ್ನೊಬ್ರು ಬದುಕೆಲ್ಲೋ ಕಿತ್ತಿರ್ತೀವಿ, ಇನ್ನೊಬ್ರ ಜೀವನ ಎಲ್ಲೋ ಕಿತ್ತಿರ್ತೀವಿ. ನಮಗದು ಸರಿ, ಅವಾಗ ನಮಗೆ ಅದು ಸರಿ, ನಾನ್ ಮಾಡಿದ್ ಸರಿ. ಇನ್ನೊಬ್ರು ಬದುಕು ಕೀಳುವಾಗ ನಮ್ಗದು ಗೊತ್ತಾಗೋಲ್ಲ. ಹೌದು, ನಮ್ಮದೇ ಬದುಕು ಕಿತ್ತು ಕೊಟ್ಟು ಬಿಟ್ಟಿರ್ತೇವೆ, ಏನೋ ಒಂದು ಮಾಡಿರ್ತೇವೆ ಮಕ್ಕಳೇ. ಅಪ್ಪ ದುಡ್ಡು ತಗೊಂಡೋಗಿ ಜೂಜಾಡ್ಬಿಟ್ಟಿರ್ತೇವೆ. ಏಟು ದೇವ್ರು ಹಾಕೊಡಲ್ಲ, ಆಮೇಲೆ ಕೊಡ್ತಾನೆ. ಮಕ್ಕಳದು ಫೀಸ್ಗೆ ಅಂತ ಪಾಪ ತಾಯಿ ಜೀವ ಎತ್ತಿಟ್ಟಿದ್ರೆ ಆ ದುಡ್ಡನ್ನು ತಗೊಂಡೋಗಿ ಏನೋ ಮಾಡ್ಬಿಟ್ಟಿರ್ತೇವೆ. ಅಮ್ಮ ಆಸೆ ಪಟ್ಟು ತನಗ್ ಬರಬೇಕಾದ ಕೆಲಸ, ತನಗ್ ಬಂದಿರೋ ಕೆಲಸನ ಮಗನಿಗೆ ಕೊಡಿಸಿದ್ರೆ ಅದನ್ನ ದುರುಪಯೋಗ ಮಾಡ್ಕೊಂಡಿದ್ದಕ್ಕೆ ಬೀದಿಲ್ ಬಿದ್ದಿದ್ದಾನೆ ಒಬ್ಬ.
ನೆನ್ಪಿಟ್ಕೊಳ್ಳಿ, ಮನುಷ್ಯ ಕೊಡೋ ಏಟಿಗೆ ಕಾರಣ ಕೊಡಬೇಕಾಗುತ್ತೆ. ಭಗವಂತ ಕೊಡೋ ಏಟಿಗೆ ಕಾರಣ ಹೇಳೋದೇ ಇಲ್ಲ, ನಾವೇ ಹುಡುಕ್ಬೇಕು. ಇದನ್ನ ದೇವಕಿ ವಸುದೇವರು ಕೇಳ್ತಾರೆ, ಏನು ಕೃಷ್ಣ ಇದು, ನಾವೇನ್ ತಪ್ಪು ಮಾಡಿದ್ವಿ? 16 ವರ್ಷ ಹೆಚ್ಚು ಕಡಿಮೆ ಕೃಷ್ಣ, 16 ವರ್ಷ ಈ ಜೈಲಲ್ಲಿ ಇರ್ಬೇಕಾಯ್ತು, ಬಂದಿಖಾನೆಯಲ್ಲಿ ಇರ್ಬೇಕಾಯ್ತು. ಏನು ಕೃಷ್ಣ ಅಂದ್ರೆ, ಭಗವಂತ ಕೊಟ್ಟಿರೋ ಏಟಿಗೆ ನೀವೇ ಕಾರಣ ಹುಡ್ಕೊಳ್ಳಿ ಅಂತಾನೆ. ನಾವೇನ್ ಮಾಡಿದ್ವಿ ಕೃಷ್ಣ? ಇಷ್ಟು ದೊಡ್ಡ ತಪ್ಪ, ಇಷ್ಟು ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಪಿತೃ ಶಾಪ ಕರ್ಮ ಅಂತ ಹೇಳ್ತಾರೆ. ಮಾಡಿರ್ತದೆ. ಹೌದಮ್ಮ ಹೇಳ್ತಾನೆ. ಆಗ ಅವರಿಗೆ ಆ ಪುನರ್ಜನ್ಮದ ಒಂದು ಶಕ್ತಿಯನ್ನು ಕೊಡ್ತಾನೆ. ಆ ಹಿಂದಿನ ಜನ್ಮದಲ್ಲಿ ಒಂದು ತಾಯಿಯಿಂದ ಮಗುವನ್ನ 14 ವರ್ಷ ದೂರ ಮಾಡಿದ್ದೆ. ಆ ತಾಯಿ ಎಷ್ಟು ಪರಿತಪಿಸಿದ್ಲು. ಯಾಕಂದ್ರೆ ಹುಟ್ಟದಾಗಿಂದ ಆ ಮಗುನ ಎತ್ಕೊಂಡು ಆಡಿಸ್ಲಿಲ್ಲ, ಪಾಲಿಸ್ಲಿಲ್ಲ, ಲಾಲಿಸ್ಲಿಲ್ಲ, ತಿನ್ನಿಸ್ಲಿಲ್ಲ, ಅಪ್ಕೊಳ್ಳಿಲ್ಲ, ಪಕ್ಕದಲ್ಲಿ ಮಲಗಿಸ್ಕೊಂಡು ಪಾಚು ಮಾಡಿಸ್ಲಿಲ್ಲ, ಬೆನ್ ತಟ್ಲಿಲ್ಲ, ನನ್ನ ಪಾಪು, ನನ್ನ ಬುಜ್ಜಿ, ನನ್ನ ಇದು ಅಂತ ಅದೆಷ್ಟು ಆಲಾಪನೆಯಲ್ಲಿದ್ಲು. ಅಟ್ಲೀಸ್ಟ್ ಬೆಳೆದ. ರಾಜ್ಯಾಭಿಷೇಕ ಆದ್ಮೇಲೆ ಆದ್ರೂ ನನ್ನ ಮಗನನ್ನ ನನ್ನ ಕಣ್ಮುಂದ್ಗಡೆ ನೋಡ್ಬೋದು, ನನಗೆ ಬೇಕಾಗಿರೋದೆಲ್ಲ ತಿನ್ನಿಸ್ಬೋದು, ನೋಡ್ಬೋದು, ಎಲ್ಲ ಏನೇನೋ ಆಸೆ, ಅದನ್ನು ದೂರ ಮಾಡಿಬಿಟ್ಟೆ ಅಲ್ಲಮ್ಮ ಅಂತ. ಅದಕ್ಕೆ ಭಗವಂತ ಕೊಟ್ಟಿರೋ ಕಾರಣ ಶಿಕ್ಷೆ. ನೀನು ಮಾಡಿದ ತಪ್ಪಿಗೆ ಭಗವಂತ ಕೊಡೋ ಏಟ್ ಹೆಂಗಿರುತ್ತೆ ಅಂದ್ರೆ ನಾವೇ ಹುಡ್ಕೋಬೇಕು ಮಕ್ಕಳೇ. ಅದಕ್ಕೆ ಯಾರಿಗಪ್ಪ ಹಂಗ್ ಮಾಡಿದ್ದಂದ್ರೆ, ಶ್ರೀರಾಮಚಂದ್ರನ ಕೌಸಲ್ಯಾದೇವಿಯಿಂದ ದೂರ ಮಾಡಿದ್ಯಲ್ಲಮ್ಮ 14 ವರ್ಷ, ವನವಾಸಕ್ಕೆ ಹೋಗು ಅಂತ ಹೇಳ್ದವಳು ನೀನೇ ಅಲ್ವಮ್ಮ ಆ ಜನ್ಮದಲ್ಲಿ ಅಂತ ಹೇಳ್ತಾಳೆ. ಬಿಕ್ಕಿ ಬಿಕ್ಕಿ ಹತ್ತು ಬಿಡ್ತಾಳೆ ದೇವಕಿ. ಅಂದ್ರೆ ನಾನು ಕೈಕೇಯ್ಯ ಅಂತ. ಹೌದು, ನಿನ್ನ ಮಗನ ಮೇಲೆ ಮಮಕಾರ. ಹಾಗಂತ ಹೇಳ್ಬಿಟ್ಟು ನಿನ್ನ ಮಗನ ಮಮಕಾರಕ್ಕೆ ಇನ್ನೊಬ್ಬ ಮಗನನ್ನ ವನವಾಸ ಹೋಗುವಾಗ ಮಾಡಿದ್ದಲ್ದೆ ಅಲ್ಲದೆ ಅದರ ಜೊತೆಯಲ್ಲಿ ಆ ತಾಯಿಯ ಮಮತೆಯನ್ನ ಕಿತ್ಕೋಬಿಟ್ಟೆ, ಪುತ್ರ ವಾತ್ಸಲ್ಯವನ್ನ ಕಿತ್ಕೋಬಿಟ್ಟೆ. ಆವತ್ತಿಗೆ ನೀನು ಆಡಿದ್ದು, ನೀನು ನಡೆಸಿದ್ದು, ನೀನು ಬದುಕಿದ್ದು, ನೀನು ಹೇಳಿದ್ದು, ನೀನು ನೋಡಿದ್ದು, ನೀನು ನೋಟ, ನೀನು ಬಯಸಿದ್ದೆಲ್ಲ ಸರಿಯೇ. ಭಗವಂತ ಇಲ್ವಾ? ನಿನ್ನ ತಾಯಿಯಾಗಿ ಕೂಡ ಕೃಷ್ಣ. ಹೌದು, ಭಗವಂತನ ಮಕ್ಕಳಿಗೂ ಬಿಡಲ್ಲ, ಭಗವಂತನ ತಂದೆ ತಾಯಿಗೂ ಬಿಡೋಲ್ಲ. ಭಗವಂತ ಕೊಡೋ ಏಟು ನಾವೇ ಹುಡುಕ್ಬೇಕು, ನಾವೇ ಹುಡುಕಬೇಕು. ನೆನಪಿಟ್ಕೊಳ್ಳಿ ಮಕ್ಕಳೇ. ಯಾಕಂದ್ರೆ ಬೇರೆ ಯಾರು ಸಾಮಾನ್ಯರು ಹೊಡೆದ್ರೆ, ಹೋಗಪ್ಪ ನಾನೇನೋ ಮಾಡಿದ್ದೆ, ಅವನ ಹತ್ರ ಏನೋ ಬಯಸಿದ್ದೆ, ಏನೋ ತಗೊಂಡಿದ್ದೆ, ಇನ್ನೊಂದೇನೋ ಹಾಕಿದ್ದೆ. ಕೆಲವ್ರು ನೋಡಿ 10 ರೂಪಾಯಿ ಕೊಟ್ಟಿಲ್ಲ ಚಿಲ್ಲರೆ ಅಂತ ಹಾಕಿ ಹೊಡೆದೇ ಬಿಟ್ಟಿರ್ತಾರೆ, ನೋಡಿರ್ತೀವಿ. ಪ್ರೀತಿ ಕೊಟ್ಟಿಲ್ಲ ಅಂತ ಆಸಿಡ್ ಸುಡಿಯೋಕೆ ಹೋಗುವಂತ ಮೂರ್ಖರನ್ನ ನೋಡಿದ್ದೇವೆ. ಏನೇನೋ ವಿಚಿತ್ರ. ಇನ್ನೊಬ್ಬರ ಬದುಕು ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಯಾವತ್ತೂ ಅಷ್ಟೇ, ನಿಮ್ ಕೈಯಲ್ಲಿ ಆದ್ರೆ ಒಳ್ಳೇದು ಮಾಡಿ, ಕೆಟ್ಟದ್ದು ಮಾಡಿಬಿಡಿ. ಕೆಟ್ಟದ್ದು ನಿಮ್ಮ ಆಲೋಚನೆಗೆ ತಕ್ಕಂತೆ ಆ ವ್ಯಕ್ತಿ ಬಗ್ಗೆ ಆಲೋಚಿಸ್ಬೇಡಿ. ಎದುರುಗಡೆ ಆ ವ್ಯಕ್ತಿ ಅವನು ಹಾಗೆ ಇಟ್ಸ್ ಓಕೆ, ನಿಮ್ ಕೈಲಾದ್ರೆ ಒಳ್ಳೇದು ಮಾಡಿ. ಕೆಟ್ಟದ್ದು ಮಾಡೋದಲ್ಲ, ಕೆಟ್ಟದ್ದು ಆಲೋಚನೆಯೂ ಮಹಾ ತಪ್ಪಾಗುತ್ತದೆ. ಭಗವಂತ ಕೊಡೋ ಏಟು ಜೀವನ ಪರ್ಯಂತ ರವ 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 ರವ. ಆ ರಾವಣಾಸುರ ರವ 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 ಅಂತಿದ್ದ. ಅದಕ್ಕೆ ಅವನಿಗೆ ರಾವಣ ಅಂತ ಹೆಸರು. ಖುದ್ದು ಆ ಪರಮೇಶ್ವರ ಬಂದು ಕೊಟ್ಟಿತ್ತು, ನನ್ನ ಗರಳ ಕಂಠ ಬಂದು ಕೊಟ್ಟಿತ್ತು. ರವ 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 ಇಡೀ ಲೋಕ ಎಲ್ಲ ನರಳಿಸ್ಬಿಟ್ಟಿಯಲ್ಲೋ, ನಿನ್ನ ನರಳಿಕೆ ಹೋಗೋಗೋಗೋ ಇನ್ಮೇಲೆ ರಾವಣ ಅಂತ ಕರ್ಸ್ಕೋ ಹೋಗು ಅಂತ. ಯಾವತ್ತಿಗೂ ಅಷ್ಟೇ ಮಕ್ಕಳೇ. ದೇವಕಿಗೆ ಬಿಡ್ಲಿಲ್ಲ. ವಾಸುದೇವರಿಗೆ ನೋಡ್ತಾರೆ, ನಾನೇನು ಅನ್ನೋ ಒಂದು ಅರ್ಥ. ಯಾವಾಗ್ಲೂ ಹೆಂಡ್ತಿ ಹೆಂಡ್ತಿ ಅಂತಿದ್ಯಲ್ಲ, ಚಿಕ್ಕ ಹೆಂಡ್ತಿ. ಎದ್ರು ಹೆಂಡ್ತಿ, ಕೂತ್ರು ಹೆಂಡ್ತಿ, ತಿಂದ್ರು ಹೆಂಡ್ತಿ, ಮಲಗಿದ್ರು ಹೆಂಡ್ತಿ, ಯಾವಾಗ್ಲೂ ಅಪ್ಪಿಗೆ ಹೆಂಡ್ತಿ, ಹೆಂಡ್ತಿ 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 ಎಲ್ಲ. ಇವರಿಬ್ಬರಿಗೆ ಧರ್ಮಬದ್ಧವಾಗಿ ನಡ್ಕೊಂಡ್ಯಾ? ಇದ್ರಲ್ವಾ? ಇಲ್ಲ. ಅಲ್ಲ, ಅವರೆಷ್ಟು ನೊಂದಿರ್ತಾರೆ. ನಿನ್ನ ಆ ಒಂದು
ಜೀವ ಬಿಡೋವಾಗ್ಲೂ ಕೈ ಅಂತಿದ್ದಲ್ಲ, ಕೈ ಜೊತೆಲೇ ಇದೆಯಾ ಹೋಗು. ಯಾರಾದ್ರೂ ಎಲ್ಲಾದ್ರೂ ಜೈಲಲ್ಲೂ ಹೆಂಡತಿ ಜೊತೆ ಇರತಕ್ಕಂಥ ಗಂಡನ ನೋಡಿದ್ಯಾ? ನೀನೊಬ್ಬನೇ ಗಂಡ ಹೆಂಡತಿ ಒಂದೇ ಜೈಲಲ್ಲಿ ಇರತಕ್ಕಂಥ, ಹಿಂದಿಲ್ಲ ಮುಂದಕ್ಕಿಲ್ಲ. ಇವತ್ತಿಗೂ ನಮ್ಮ ಜೈಲುಗಳಲ್ಲಿ ಗಂಡ ಹೆಂಡತಿನ ಒಂದೇ ಜೈಲಲ್ಲಿ ಇಡಲ್ಲ. ನೋಡಿ, ಆ ವಾಸುದೇವ ದೇವಕಿ ಇಬ್ಬರು ಜೈಲಲ್ಲೇ ಇರ್ತಾರೆ 16 ವರ್ಷ. ಭಗವಂತನ ತಂದೆ ತಾಯಿಗೂ ಕೂಡ ಭಗವಂತ ಕೊಟ್ಟಿರೋ ಏಟು ಗೊತ್ತಿಲ್ಲ, ಹುಡುಕಬೇಕಾಯ್ತು. ಕೃಷ್ಣ ಬಂದು ಹುಡುಕೋ ಅದು ಮಾಡಿಸ್ತಾ ತಿಳಿಸ್ಕೊಟ್ಟ. ನೆನ್ಪಿಟ್ಕೊಳ್ಳಿ ಮಕ್ಕಳ, ಮನುಷ್ಯನ ಏಟಿಂದ ತಪ್ಪಿಸ್ಕೋಬೋದು. ಭಗವಂತನ ಏಟು ಯಾವುದೋ ರೂಪದಲ್ಲಿ, ಕಾಯಿಲೆ ರೂಪದಲ್ಲೋ ನಷ್ಟದ ರೂಪದಲ್ಲೋ ಏನೋ ಒಂದು ಕೊಡುತ್ತೆ ಮಕ್ಕಳ. ಅಂತಿಂಥದ್ದೆಲ್ಲ ದಯಮಾಡಿ ಹೇಳ್ತೀನಿ, ಇನ್ನೊಬ್ರದ್ದು ಕಸದು ಮೋಸ ಮಾಡಿ ಬೇಡ. ನಮಗೆ ಭಗವಂತ ತಟ್ಟೆ ತುಂಬ ಪ್ರಸಾದ ಕೊಟ್ಟಿದ್ದು ಸಾಕು. ಅದೇನು ಕೊಟ್ಟಿದ್ದಾನೋ ಅದು ಸಾಕು, ಇಲ್ಲದ್ದು ಬೇಡ ನಮಗೆ. ಅದಿಲ್ಲ ಅಂತ ಬಿಟ್ಬಿಡ್ಬೇಕು. ಯಾಕೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗ? ಅವ್ರು ಕೊಟ್ಟಿಲ್ಲ ಅಂದ್ರೆ ಕೆಟ್ಟವ್ರು. ನೀನ್ ಬಡ್ಕೊಂಡು ಬಂದಿಲ್ಲೋ, ನೀನು ಪಡೆದುಕೊಂಡು ಬಂದಿಲ್ಲ, ದಟ್ಸ್ ಇಟ್. ಅದನ್ನ ನಿನ್ನ ಮನಸ್ಸು ಒಪ್ಪುತ್ತಿಲ್ಲ. ನನಗೆ ಯಾಕೆ ಹೀಗೆ, ನನಗೆ ಯಾಕೆ ಹೀಗೆ, ನನಗೆ ಯಾಕೆ ಹೀಗೆ, ಈ ರೀತಿ ಭಾವದಲ್ಲೇ ಕುಳಿತುಕೊಳ್ಳತಕ್ಕಂಥದ್ದು. ಪೆದ್ದುಗಳು ಇಷ್ಟು ಮಾಡ್ಕೊಳ್ಳಿ. ದಯಮಾಡಿ ಇನ್ಮೇಲೆ ಕಾರಣಗಳನ್ನ ಹುಡುಕ್ಲಿಕ್ಕೆ ಹೋಗ್ಬೇಡಿ. ಏನೋ ಒಂದು ನೋವಿದೆ ಅಂದ್ರೆ ಯಾವುದೋ ಜನ್ಮದ ಒಂದು ಶಾಪ ಮಾಡಿದ್ದೇವೆ. ಇಷ್ಟು ದೊಡ್ಡ ಸ್ಥಾಯಿಗೆ ನಾನು ನಿಮ್ಮ ಮುಂದ್ಗಡೆ ಬಂದು ಕೂತಿದ್ದೇನೆ ಅಂದ್ರೆ ನಾನೇನೋ ಮಾಡಿದ್ದೇನೆ. ನಿಮ್ಮಗಳ ಸೇವೆ, ನಿಮ್ಮಗಳ ಪ್ರೀತಿ, ನಿಮ್ಮಗಳ ಅನುಬಂಧ, ನಿಮ್ಮಗಳ ಆಶೀರ್ವಾದ. ಯಾವ ಹೆತ್ತು ತಾಯಿಯೋ, ಯಾವ ಮಾತೃಮಯಿಯೋ, ಯಾವ ಹಿರಿಯಣ್ಣನೋ, ಯಾವ ಹಿರಿಯಜ್ಜನೋ, ಯಾವ ಗುರುವಿನ ರೂಪದಲ್ಲೋ ನೀವುಗಳು ನನಗೆ ಮಾಡಿರೋ ಆಶೀರ್ವಾದ. ನಿಮ್ಮ ಮುಂದ್ಗಡೆ ಈ ಅನುರಾಗ, ಈ ಗೌರವ, ಈ ಪ್ರೀತಿ, ಈ ವಿಶ್ವಾಸ, ಈ ಊಟ, ಈ ಗೆಲುವು, ಈ ಚೈತನ್ಯ, ಆ ದಾಶರಥಿಯೇ. ಅಷ್ಟೇ ಹೇಳಬಲ್ಲೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತ್ರ ದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಭಗವಂತ ಕೊಡೋ ಏಟಿಗೆ ನಾವೇ ಹುಡ್ಕೋಬೇಕು ಕಾರಣ. ಯಾಕಂದ್ರೆ ಭಗವಂತ ಕಾರಣ ಕೊಡೋದಿಲ್ಲ, ಅವನು ನ್ಯಾಯ ಮಾತ್ರ ಕೊಡಿಸೋದು. ನ್ಯಾಯ ಮಾತ್ರ. ನಮಗೆ ಗೊತ್ತಿಲ್ಲ, ನನ್ನ ಗಂಡ ಇಲ್ಲ, ಒಳ್ಳೆ ಗಂಡ ಇಲ್ಲ, ಒಳ್ಳೆ ಹೆಂಡತಿ ಇಲ್ಲ, ಒಳ್ಳೆ ಮಕ್ಕಳಿಲ್ಲ, ಒಳ್ಳೆ ಮನೆ ಇಲ್ಲ, ಒಳ್ಳೆ ಅತ್ತೆ ಇಲ್ಲ, ಒಳ್ಳೆ ಆರೋಗ್ಯ ಇಲ್ಲ, ಒಳ್ಳೆ ವ್ಯವಸ್ಥೆ ಇಲ್ಲ. ಅವನು ಕಾರಣ ಕೊಡಲ್ರಿ. ಅವನು ಕಾರಣ ಕೊಡುವುದಿಲ್ಲ. ಕೊಡೋ ಏಟಿಗೆ ನೆನಪಿಟ್ಟುಕೊಳ್ಳಿ ಅಷ್ಟೇ. ಓಹೋ, ಏನೋ ಮಾಡಿದೆ, ಏನೋ ಆಗಿದೆ, ಒಪ್ಪಿಕೊಳ್ಳಬೇಕು ಅಂತ ಒಂದು ಇದರಲ್ಲಿ ಕೆಲವು ಸಂಖ್ಯೆಗಳಿದ್ದಾವೆ, ಒಂದು ಮ್ಯಾಜಿಕಲ್ ಸಂಖ್ಯೆಗಳು. ಈ ಸಂಖ್ಯೆಗಳಿಗೆ ಎಂದು ಹಣಕಾಸಿಗೆ ಕೊರತೆ ಬರಲ್ಲ. ಒಂದು ಬೊಗಸೆ ಅಷ್ಟು ದುಡ್ಡು ಯಾವಾಗಲೂ ಇರುತ್ತೆ, ಇದ್ದೇ ಇರುತ್ತೆ. ಹೇಗಾದ್ರೂ ಒಂದು ಇನ್ಕಮ್ ಫ್ಲೋ ಅಂತೀವಿ, ಖರ್ಚು ಆಮೇಲೆ. ಒಂದು ಇನ್ಕಮ್ ಅನ್ನೋದು ಸದಾ ಇರತಕ್ಕಂಥದ್ದು ಕೆಲವು ಸಂಖ್ಯೆಗಳಿದಾವೆ, ಮ್ಯಾಜಿಕಲ್. 1 2 3 4 5 6 7 8 9 10 ಸಂಖ್ಯೆಗಳಿದಾವೆ. ಈ ಸಂಖ್ಯೆಗಳಲ್ಲಿ ಹುಟ್ಟಿದವರಿಗೆ ಭಗವಂತ ಕಾರಣ ಇಲ್ಲದ ಕೊಡ್ತಾ ಇದ್ದಾನೆ. ಅವನಾಗೆ ಹಿ ಈಸ್ ಅ ಮೆಜಿಷಿಯನ್ ವಿತ್ ದ ನಂಬರ್ಸ್, ವಿತ್ ದ ಮ್ಯಾಜಿಕ್ ಅಂತ ಹೇಳ್ತೇವೆ. ಆ ಸಂಖ್ಯೆಗಳಾಗಿ ಸ್ವಲ್ಪ ಬುದ್ಧಿವಂತರಾಗಿ ಉಳಿತಾಯ ಮಾಡ್ಕೊಳ್ಳಿ. ಯಾರೇ ನಮಗೆ ಗುರುಗಳು ಹೇಳ್ಬಿಟ್ಟಿದ್ದಾರೆ, ನಮ್ಗೆ ಯಾವಾಗಲೂ ಮಳೆಗಾಲವೇ. ಹೌದು, ನಿಜವೇ, ಮಳೆಗಾಲವೇ. ಎತ್ತಿಟ್ಕೊಳ್ಳಿ, ಬರಗಾಲವೂ ಬರುತ್ತೆ. ಇದೇ ಈಗ ನಡೀತಿರೋದೇ. ಜಾಗ್ರತೆ. ಕೆಲವು ಸಂಖ್ಯೆಗಳು, ಅದರಲ್ಲೂ 3ನೇ ತಾರೀಕು, 17ನೇ ತಾರೀಕು, 24ನೇ ತಾರೀಕು,
30ನೇ ತಾರೀಕು. ಇನ್ನೂ ಇದೆ 6 ಸಂಖ್ಯೆಗಳು, ಅದನ್ನು ಮುಂದಿನ ಭಾಗಗಳಲ್ಲಿ ಹೇಳ್ತಾನೆ. 3, 17, 24, 30ನೇ ತಾರೀಕಿನಂದು ಹುಟ್ಟಿರತಕ್ಕಂಥವರಿಗೆ. ಇಲ್ಲ, ನಿಮ್ಮ ಡೋರ್ ನಂಬರ್ 3 ಇದೆ, 17 ಇದೆ, 24 ಇದೆ, 30 ಇದೆ. ಇಲ್ಲ, ನಿಮ್ಮ ಮೊಬೈಲಲ್ಲಿ ಈ ಸಂಖ್ಯೆ ಇದೆ, ಒಂದು 3, 17, 24, 30. ನಿಮ್ಮ ವೆಹಿಕಲ್ ಅಲ್ಲಿ ನಂಬರ್ ಇದೆ 3, 17, 24, 30. ಖಂಡಿತ ಹೇಳ್ತಾನೆ ದರ್ ಇಸ್ ಅ ಮ್ಯಾಜಿಕ್ ಇಂಗ್ರೀಡಿಯಂಟ್. ಅಲ್ಲೊಂದೇನೋ ಒಂದು ಒಳ್ಳೆ ಒಂದು ವಿಶೇಷವಾದಂಥ ಸಾಂಬಾರ್ ಪದಾರ್ಥ ಇದೆ, ಅದು ನಿಮಗೆ ಒಂಥರ ಗಮಿಸ್ತದೆ. ಅದೊಂದು ಫ್ಲೋ ಆಗತಕ್ಕಂಥ ಒಂದು ದುಡ್ಡನ್ನು ಕೊಡತಕ್ಕಂಥ ಒಂದು ಶಕ್ತಿಯನ್ನ ಈ ಸಂಖ್ಯೆಗಳಿಗೆ ಸದಾ ಭಗವಂತ ಕೊಟ್ಟಿದ್ದಾನೆ. ನನಗೂ ಗೊತ್ತಿಲ್ಲ ಕಾರಣ, ಯಾಕಂದ್ರೆ ನಾನು ಹುಡುಕ್ತಿರ್ತೇನೆ. ಓಹೋ, 3 ಅಂದ್ರೆ ಗುರು, 17 ಅಂದ್ರೆ ದುರ್ಗಾ, 24 ಅಂದ್ರೆ ಶುಕ್ರ, 30 ಅಂದ್ರೆ ಬೃಹಸ್ಪತಿ, ಗಣಪತಿ, ದೊಡ್ಡ ತಲೆ, ಜ್ಞಾನ ಭಂಡಾರ. 3 ಅಂತ ಹೇಳ್ತಿದ್ದಾಗಿಯೇ ಒಂಟಿ ಗುರು. ಅವ್ರಿಗೆ ಹೇಗಾದ್ರೂ ಸರಿ ಗುರುಭಾವ ಇರುವವರು. ಮೊನ್ನೆ ಕೂಡ ಒಂದು ಸೈಬರ್ ಕೆಫೆ, ಗುರುಭಾವದ ಕೆಲಸವೇ. ಗುರು ಹಂಸಯೋಗದಲ್ಲಿದೆ, ಏನ್ ಮಾಡ್ತಿದ್ದೀಯ ನೀನು ರಾಕ್ಷಸ ಅಂತ ಹೇಳಿದೆ. ಸರಿ ಗುರುಜಿ, ಸರಿ ಗುರುಜಿ, ನೀವು ನಿಜಾನೇ ಗುರುಜಿ, 30-40 ಸಾವಿರ ದುಡಿತಿದ್ದೀನಿ. ಓದಿರೋದು PUC, ಸೈಬರ್ ಕೆಫೆ ಹಾಕೊಂಡು ಪುಟ್ಟ ಮಗ ನೋಡಿ ನಡೆಸ್ತಿದ್ದಾನೆ. ಇದೆ 17ನೇ ತಾರೀಕು ಮಹಾದುರ್ಗಾ ಸಂಖ್ಯೆ. ಅದು ನೀವು ಕುತ್ಕೊಳ್ಳಲ್ಲ, ನೀವು ಓಡುವ ಶಕ್ತಿ. ದುಡಿಮೆ ಬಲ್ಲವನಿಗೆ ದುಡ್ಡಿನ ಕೊರತೆ ಬರೋದಿಲ್ಲ. ಎದ್ದುಗಳ ನಾನು ದುಡಿತೀನಿ ಅನ್ನುವವನಿಗೆ ದುಡ್ಡಿಗೆ ಕೊರತೆ ಬರುವುದಿಲ್ಲ. ಸುಮ್ಮನೆ ಕೂತವನಿಗೆ ಕೊಪ್ಪರಿಗೆ ದುಡ್ಡು ಕೊಟ್ಟರು ಉಳಿಯೋಲ್ಲ. ಅವನೇ ಯಾರು ಆ ಗರ್ಭ ಈ ಗರ್ಭ ಸುವರ್ಣ ಗರ್ಭ. ನಮ್ಮ ಗುರುಗಳಿಗೆ ಫೋನ್ ಮಾಡ್ತಾರಂತೆ. ಗುರುಗಳು, ನೋಡೋ ಇವನ ಮನೆ ಬಂಗಾರ ಆಗೋಗ ಅವ್ರಪ್ಪ ನೋಡಿದ್ರೆ ಈ ತರ ಮಾಡಿಟ್ಟೋಗಿದ, ಫೋನ್ ಮಾಡ್ಬಿಟ್ಟು 5,000 ರೂಪಾಯಿ ದುಡ್ಡು ಕೇಳ್ತಾನೆ. ತಮಾಷೆ ಮಾಡ್ತೀರ ಗುರುಗಳೇ? ಏನದು ಕಡಿಮೆ ಅಂದ್ರು ಒಬ್ಬೊಬ್ರ ಹೆಸರಲ್ಲಿ 100 ಕೋಟಿ 200 ಕೋಟಿ ಆಸ್ತಿ ಪ್ರಾಪರ್ಟಿ ಇನ್ನೇನೋ ಇದೆ. ಇದೇನಿದು ಅಂದ್ರೆ, ಇದೇನಪ್ಪ ನಾನು ಕೇಳಕ್ ಹೋಗ್ಲಿಲ್ಲ, ನಾನು ಕೊಡಕ್ ಹೋಗ್ಲಿಲ್ಲ, ನಮಗ್ ಇಲ್ಲದಿದ್ದಾಗ ಅವ್ರು ತಿರುಗಿ ನೋಡ್ಲಿಲ್ಲ. ಈಗ ದಿಢೀರಂತ ಫೋನ್ ಮಾಡ್ಬಿಟ್ಟು ದುಡ್ಡು ಕೇಳಿದ್ರೆ ನಾನು ಬೇಕಾದ್ರೆ ದಾರಿಲಿ ಹೋಗೋ ದಾಸೇನಿಗೆ ಬೇಕಾದ್ರೆ ಕೊಟ್ಟು ಬಿಡ್ತೀನಿ ಅಂದ್ರು. ಒಳ್ಳೇದ್ ಮಾಡಿದ್ರು ಬಿಡಿ ಅಂದೆ. ಕೂತು ತಿಂದರೆ ಕೊಪ್ಪರಿಕೆ ಕುಡಿಕೆಯೂ ಉಳಿಯುವುದಿಲ್ಲ. ಕೆಲವರಿಗೆ ಹಾಗೆಯೇ ಅಲ್ಲೊಂದು ಎಡವಟ್ಟು ಮಾಡಿಟ್ಕೋಬಿಟ್ಟಿರ್ತಾರೆ. ಅಪ್ಪ ಮಾಡಿಟ್ಟಿರೋದಲ್ವಾ, ಕಷ್ಟಪಡದೆ ದುಡ್ಡು ಬಂದ್ರೆ ಹೆಂಗೆ ಆಗೋದು? ಅವನ್ ಸುಕೇಶ್ ಚಂದ್ರಶೇಖರ್ ಕಷ್ಟಪಡದೆ ದೋಚ್ಕೊಂಡು ಬಂದಿರೋ ದುಡ್ಡು, ಮೋಸ ಮಾಡಿದ ದುಡ್ಡು, ಅವರೆಲ್ಲ ಹಾಗೆ. ಅವ್ರ ಮಕ್ಕಳ ಗತಿ ನೋಡಿ, ಅವನ್ ಬದುಕೆ ನೋಡಿ, ಜೈಲಲ್ಲಿ ಕೂತಿದ್ದಾನೆ ಅವನು. ಮೋಸ ಮಾಡಿದವನು ನೆಮ್ಮದಿಯಾಗಿ ತಿನ್ನೋಕ್ಕಾಗಲ್ಲ ಮಕ್ಕಳೇ. ಯಾರು ನೋಡ್ತಾರೋ, ಹೇಗ್ ನೋಡ್ತಾರೋ. ಕೇಶವ ಮಾಧವ ಅಚ್ಯುತ ಬಿಡುವುದಿಲ್ಲ, ನೆಮ್ಮದಿಯಾಗಿ ತಿನ್ಲಿಕ್ಕೆ ಬಿಡೋದಿಲ್ಲ. ಬಚ್ಚಿಟ್ಕೊಂಡು ಕೂತಿರ್ತಾರೆ. ಮನೇನೋ ಯಾರ ಮನೆಗೋ ಹೋಗಿ ಬಡ್ಡಿ ಕುಳ ಅಂತೆ, ಮೀಟರ್ ಬಡ್ಡಿ ಅಂತೆ, ಚಕ್ರ ಬಡ್ಡಿ ಅಂತೆ, ಏನು ಮಾಡಿದರೂ ತಿನ್ನುವುದು 2 ರೊಟ್ಟಿ ಹಬ್ಬಬ್ಬ ಅಂದ್ರೆ ಅದರ ಮೇಲೆ ಇನ್ನೊಂದು ಪುಲ್ಕ, ಅದರ ಮೇಲೆ ಒಂದು ಕೇಸರಿ ಬಾತ್, ಅದರ ಮೇಲೆ ಒಂದು ಪನ್ನೀರ್ ಟಿಕ್ಕ, ಅದರ ಮೇಲಿನೊಂದು ಮಶ್ರೂಮ್ ಪುಲ್ಕ, ಜಲಕ, ಅದ್ರ ಮೇಲೆ ತಿಂದ್ರೆ ಲೂಸ್ ಮೋಷನ್ನೇ. ತುಮಾರ ಗಟ್ ಟೀಕ್ ಹೈ ಕ್ಯಾ? ನೀವು ಯಾವುದೇ ಟಿವಿ ಆನ್ ಮಾಡಿ, ಯಾವುದೇ ರೇಡಿಯೋ ಆನ್ ಮಾಡಿ, ಹೊಟ್ಟೆಯಲ್ಲಿ ಸಮಸ್ಯೆ, ಇದನ್ನ ತಿನ್ನಿ ಅದನ್ನ ತಿನ್ನಿ ಅನ್ನತಕ್ಕಂಥದ್ದೇ ಬರ್ತಿರುತ್ತೆ ಅಡ್ವರ್ಟೈಸ್ಮೆಂಟ್. ನಮ್ದು ತಿಂದ್ರೆ ಬೇಗ ಹೋಗುತ್ತೆ, ನಿಮ್ದು ತಿಂದ್ರೆ ಕರಗಲ್ಲ, ಈ ತರದ್ದು ಬಂದ್ಬಿಟ್ಟಿದಾವೆ. ಈ ತರದ್ದಾಗ್ಬಿಟ್ಟಿದೆ ಅಷ್ಟೇ. ಅದಕ್ಕೆ ಯಾಕಂತ ಮೋಸದ ದುಡ್ಡು? ದುಡಿಮೆಯ ಬಲ್ಲವನಿಗೆ ದುಡ್ಡಿನ ಕೊರತೆ ಬರೋದಿಲ್ಲ. ಅದು 17. 24 ಶುಕ್ರನ ಚಂದ್ರ ರಾಹು ಪ್ರಭಾವ. ಅದು ಸೇರಿ ಶುಕ್ರ ಬ್ಯೂಟಿಫುಲ್, ಅನ್ ಆರ್ಟ್ ಆಫ್ ಕಳಾ ಅಂತ ಹೇಳ್ತೇವೆ.
ಅಲ್ಲಿ ಹುಡ್ಕೊಂಡು ಬರುತ್ತೆ ಜನಾನುರಾಗಿ, ಆ ಗೌರವ, ಆ ಹೆಸರು, ಆ ದುಡ್ಡು, ಆ ಫ್ಲೋ ಆಫ್ ಇನ್ಕಮ್ ವಿಲ್ ಇದೆ. ಯಾವಾಗಲೂ ನಿಮ್ಮ ಊಟ, ಬಟ್ಟೆ, ವ್ಯವಸ್ಥೆಗೆ ಕೊರತೆ ಬರುವುದಿಲ್ಲ. ಹಾಗೆ 30 ಬೃಹಸ್ಪತಿ. ವಿದ್ಯೆ ಇರೋವನ್ಗೆ ನೆನ್ಪಿಟ್ಕೊಳ್ಳಿ, ಕಲೆ ಇರೋವನಿಗೂ ವಿದ್ಯೆ ಇರೋವನಿಗೂ ಯಾರ ಹತ್ರ ಹೋಗಿ ಕೈ ಚಾಚೋ ನೆಸೆಸಿಟಿ ಇಲ್ಲ ಮಕ್ಕಳೇ. ನಮ್ಮನ್ನು ಹುಡ್ಕೊಂಡು ಬರುತ್ತೆ. ನಾನೊಂದು ಮರದ ಕೆಳಗಡೆ ಕುತ್ಕೊಂಡು ಈ ಆಫೀಸ್ ಬೇಕಿಲ್ಲ, ಈ ಯೂಟ್ಯೂಬ್ ಬೇಕಿಲ್ಲ, ಏನೂ ಬೇಕಿಲ್ಲ. ಒಂದು ಮರದ ಕೆಳಗೆ ಶಿವಾರಾಮ್ ಅಂತ ಕುಳಿತುಕೊಂಡ್ರು ಸಾಕು, ಹುಡ್ಕೊಂಡು ಬರ್ತಾರೆ. ಪಾದಕ್ಕೆ ನಮಸ್ಕಾರ ಹಾಕಿ ಪ್ರಸಾದ ಅಂತ ಕೊಟ್ಟು ಹೋಗ್ತಾರೆ ನನ್ನ ವಿದ್ಯೆಗೆ. ಹೌದು, ಅಲ್ಲೇ ಒಂದು ಕಲೆ, ಒಂದು ಒಳ್ಳೆ ಕೊಳಲು ನುಡಿಸೋದು ಬರುತ್ತೆ ಅಂದ್ರೂ ಕೂಡ, ಒಂದು ರಂಗೋಲಿ ಬಿಡಿಸ್ತೇನೆ ಅಂದ್ರೂ ಕೂಡ ಅದಕ್ಕೂ ದುಡ್ಡು ಹಾಕೋರಿದ್ದಾರೆ. ಕಲೆಗಾರರಿಗೆ ದುಡ್ಡಿನ ಕೊರತೆ ಬರೋಲ್ಲ. ಬಟ್ ಬೇರೆ ಬೇರೆ ಅಭ್ಯಾಸಗಳು, ಇನ್ನೊಂದು ಅದು ಇದು ಮಾಡಿಕೊಂಡ್ರೆ ದೇವ್ರು ಕೂಡ ಏನೂ ಮಾಡೋಕ್ಕಾಗೋದಿಲ್ಲ. ಹೌದು, ಭಗವಂತ ಕೊಡೋ ನ್ಯಾಯ, ಭಗವಂತ ಕೊಡುವ ನ್ಯಾಯ, ಲೆಕ್ಕಾಚಾರ ಬೇರೆ. ಅವನು ಹೇಳ್ದೆ ಕೊಡ್ತಾನೆ, ನಾವು ಕಾರಣ ಹುಡುಕ್ಬೇಕಷ್ಟೆ. ಈ ಸಂಖ್ಯೆಯಲ್ಲಿ ಹುಡುಕದವ್ರಿಗೆ ನೀವು ಕಾರಣ ಹುಡುಕ್ಬೇಕು. ನಮ್ಗೆ ಯಾಕೆ ಇಷ್ಟು ದುಡ್ಡು ಕೊಡ್ತಿದ್ದಾನೆ? ನಿಜಾಯಿತಿಯ ದುಡ್ಡು, ಪ್ರಾಮಾಣಿಕತೆಯ ದುಡ್ಡು, ಧರ್ಮ ಭಾವದ ದುಡ್ಡು. ಹೌದು, ಅಲ್ಲೊಂದು ಫ್ಲೋ ಕೊಡ್ತಲೇ ಇರ್ತಾನೆ. ಅದೃಷ್ಟವಂತರು ಇನ್ನೂ ಇದ್ದಾರೆ, ಇನ್ನೂ 6 ಸಂಖ್ಯೆಗಳಿದ್ದಾವೆ. ಅವುಗಳ ಭಾವವನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡುತ್ತೇನೆ ಮುಂದಿನ ಭಾಗಗಳಲ್ಲಿ. ಕಾಯ್ತಿರಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಸೋಮವಾರದ ಚಿತ್ತಾ ನಕ್ಷತ್ರ, ಮೇಷರಾಶಿ. ಚಂದ್ರ ಕುಜನ್ಸಾರದಲ್ಲಿದ್ದು ಕುಜ ಗುರುಸಾರದಲ್ಲಿದ್ದಾನೆ. ಒಂಥರ ಏನೋ ತಳಮಳವೆ. ಕುಜ ಬುಧನ್ ಮನೇಲಿದ್ದಾಗ ಅದನ್ನ ಮಾಡೋಣ, ಇದನ್ನ ಮಾಡೋಣ, ಅದನ್ನ ನೋಡೋಣ, ಇದನ್ನ ನೋಡೋಣ, ಶಾರ್ಟ್ ಕಟ್ ನೋಡೋದು, ಆತರ ಪಡಿಸೋದು, ದುಡುಕು ಮಾಡಿಸೋದು, ಕೇಳದೆ ಮಾಡೋದು, ನಾನೇ ಸರಿ, ನನಗೇ ಗೊತ್ತಿದೆ, ನನ್ನ ಬಲಾನೇ ಸರಿ, ನನ್ನ ಮಾತೇ ಸರಿ, ನನ್ನ ಆಲೋಚನೆ ಸರಿ, ಈ ಥರ ಮಾಡಿಸ್ತಾನೆ. ದಯಮಾಡಿ ದುಡುಕಬೇಡಿ ಅಂತ. ಆ ಥರದ ಕೆಲಸ ಏನು ರೋಡಲ್ಲಿ ಫುಲ್ಲು ಸ್ಪೀಡಾಗಿ ಹೋಗ್ತೀರಿ, ಏನು ಹೋಗ್ಬೇಕು? CM ಸಿಗ್ನೇಚರ್ ನೀವು ಹಾಕಲಿಲ್ಲ ಅಂದರೆ ಅಲ್ಲಿ 1,00,000 ಜನಕ್ಕೆ ಸ್ಯಾಲ್ರಿ ರಿಲೀಸ್ ಆಗಲ್ಲ ಇವತ್ತು ನೈಟಿಗೆ. ನೀವು ಆ ಒಂದು ಅಧಿಕಾರಿ, ನೀವು ಫೈನಾನ್ಸ್ನ ಒಂದು ಇದು ಇಟ್ಕೊಂಡಿದ್ದೀರಿ. ಅಷ್ಟು ಜನ, ಒಂದು 80,000 ಜನ, 8 ಲಕ್ಷ ಜನ ಸಂಬಳಗಳು ಕಟ್ ಆಫ್ ಆಗ್ಬಿಡುತ್ತೆ, ಹೋಗ್ಬೇಕು. ಅದಕ್ಕೆ ಅವ್ರಿಗೆ ಪ್ರೋಟೋಕಾಲ್, 0 ಟ್ರಾಫಿಕ್ ಅಂತ ಮಾಡ್ತಾರೆ. ಅವ್ರಿಗೆ ಆ ಥರ ಇರುತ್ತೆ. ನಿಮಗೇನಕ್ಕೆ ಜುಯೂ ಇಲ್ಲ, ಯಾರ್ದು ಪ್ರಾಣ ಉಳ್ಸಕ್ಕೆ ಹೋಗ್ತಿದ್ದೀರಾ? ಇಲ್ಲವಲ್ಲ, ಪ್ರಾಣ ತೆಗೆದು ಬಿಡ್ತೀರಿ ಇನ್ನೊಬ್ಬರಿಗೆ. ನಮಗೆ ಕೆಲವು ವೇಗಗಳು ಆ ಥರ, ಪ್ರತಿ ವಿಚಾರದಲ್ಲೂ. ಕೆಲಸ ಬರೀ ಡ್ರೈವಿಂಗ್ ಅಷ್ಟಲ್ಲ, ಎಲ್ಲದ್ರಲ್ಲೂ ವೇಗ, ಅದಕ್ಕೆ BP ಶುಗರ್ ಇನ್ನೊಂದು ಬಂದ್ಬಿಟ್ಟಿದೆ. ಏನೋ ಒತ್ತಡ. ಫಸ್ಟ್ ಈ ಥರದ್ದು ಆಗ್ತಿದ್ರೆ ಕನ್ಫ್ಯೂಷನ್, ಯಾರನ್ನಾದ್ರೂ ಕೇಳಿ ನಿಧಾನವಾಗಿ ಹೋಗಿ, ನಿಧಾನ ಆಲೋಚಿಸಿ ಮಾಡಿ ಗೆಲ್ಲುತ್ತೀರಿ. ವೃಷಭ ಇವತ್ತು ಆಲೋಚಿಸೋದೇ ಇಲ್ಲ. ಎರಡನೇ ಮನೆಯಲ್ಲೂ ಕುಜ, ಪಂಚಮದಲ್ಲೂ ಕುಜನ ಸಾರಥ್ಯದಲ್ಲಿ ಚಂದ್ರ. ದಗ 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 ದಗ. ಪ್ರಯಾಣ ಜಾಗ್ರತೆ, ಮಾತುಕತೆ ಜಾಗ್ರತೆ, ಕುಟುಂಬ ಇಲ್ಲ ವೃತ್ತಿ, ಹತ್ತಿರದವರು, ತಿಳಿದವರು, ಅಲ್ಲೊಂದು ಕಲಹವೋ, ಏನೋ ಒಂದು ಮನಸ್ತಾಪವೋ, ಏನೋ ಒಂದು ಭಯಾಂದೋಲನಗಳು ಕಾಡತಕ್ಕಂಥದ್ದು ಆಗುತ್ತದೆ. ಸಣ್ಣದಾಗಿ ಸುಬ್ರಹ್ಮಣ್ಯ ಕವಚ, ಸ್ಕಂದ ಕವಚ ಬೆಳಿಗ್ಗೆ ಕೇಳಿ. ಒಂದು ಬೆಲ್ಲದ ತುಂಡು ಚಿಕ್ಕದಾಗಿ, 1 ಗ್ರಾಮ್, 5 ಗ್ರಾಮ್ ಮೇಲೆ ತಿನ್ನಬಾರ್ದು ಒಂದು ದಿನಕ್ಕೆ. ಒಂದು ಚೂರು, 1 ಗ್ರಾಮ್ದು ಬೆಲ್ಲ ಅಷ್ಟೇ. ಒಂದು ಟೀ ಕುಡಿತೀರಿ, 1 ಬಾರಿಗೆ 1 ಗ್ರಾಮೇ ಹಾಕ್ಕೊಳ್ಳಿ. ಪ್ಲಾಸಿಬೋ ಎಫೆಕ್ಟ್ ಅಂತೀವಿ, ಹಾಕಿದ್ದೀನಿ ನಾನು ಅಷ್ಟೇ, ಕುಡ್ದಿದ್ದೀನಿ ನಾನು, ಹಿಂಗೆ ಅಂದ್ಬಿಟ್ಟು ಹಿಂಗೆ ಇಟ್ಬಿಡಿ. ಪೂರ್ತಿ ಕುಡಿತಾ ಕೂತ್ಕೋಬೇಡಿ.
ಆ ರೀತಿ ಮಾಡಿ. ಆದಷ್ಟು ಓನ್ ಟ್ರಾನ್ಸ್ಪೋರ್ಟೇಷನ್ಗಿಂತ ಇವತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಮುಖ್ಯ. ವಾದ ವಿವಾದ ತಗಾದೆ, ನಾನಲ್ಲ ನಾನವನಲ್ಲ, ಆ ಆಟಕ್ಕೆ ನಾನಿಲ್ಲ, ಈ ರೀತಿ ದೂರ ಇರಿ. ಇವತ್ತು ಸಮಾಧಾನ. ಮಿಥುನ ರಾಶಿ, ನೀವು ಜಗಳಗಂಟ್ರಲ್ಲ. ಇವತ್ತು ಯಾರಾದ್ರೂ ಜಗಳ ಮಾಡಿಸೋಕೆ ಟ್ರೈ ಮಾಡ್ತಾರೆ. ನೀವು ನೋಡೋಕ್ಕಾಗಿ ಕಾಣಿಸೋದು ಕೂಡ ಒಂಥರ ಗಾಂಭೀರ್ಯ, ಗಜಗಾಂಭೀರ್ಯ, ಸ್ಥೈರ್ಯ ಗಾಂಭೀರ್ಯ, ಒಂಥರ ವಿಶೇಷ, ಒಂಥರ ಆಕರ್ಷಣೀಯ ವ್ಯಕ್ತಿಗಳು ಮಿಥುನ ರಾಶಿ. ಅದು ಹಾಗೆ ಕಾಣಿಸೋದು, ಇದಾನೆ ಅಂತ ನೀವು ಹೋಗ್ಬೇಡಿ, ಬೇಕಿಲ್ಲ. ಬುದ್ಧಿವಂತರು ಬಡ್ದಾಡಲ್ಲ ಮಕ್ಕಳೇ, ನಾನು ಹೇಳ್ತೀನಿ ನೋಡಿ. ಬುದ್ಧಿವಂತರು ಬಡ್ದಾಡಲ್ಲ. ಬಡ್ದಾಡೋರ ಜೊತೆಲಿ ನಿಲ್ಲೋದು ಇಲ್ಲ. ನಮಗೆ ಹಾಕ್ಬೇಕು ಬಡ್ದಾಡ್ಕೋಳ್ರಿ. ಬುದ್ಧಿ ಇರೋನ್ ಪೆನ್ನನ್ನು ಬಳಸ್ತಾನೆ, ಗನ್ನನ್ನಲ್ಲ, ಕತ್ತಿಯನ್ನಲ್ಲ. ಅಷ್ಟು ಮಾಡಿ ಇವತ್ತೆಲ್ಲ ಗೆದ್ದು ಬಿಡ್ತೀರಿ. ಸ್ಪೋರ್ಟ್ಸ್ ಟೀಚರ್, ಆರ್ಟ್ ಟೀಚರ್, ಟೆಕ್ನಿಕಲ್ ಟೀಚರ್, ಅದ್ಭುತ ಪ್ರಗತಿ. ಕರ್ಕಾಟಕ ರಾಶಿ, ಓಡಲೆ ನುಗ್ಗಲೆ ಮಾಡೋಲೆ ಅನ್ನತಕ್ಕಂಥದ್ದು ಅನ್ನಿಸಿದರು. ಅವನ್ ಕುಜ 12ನೇ ಮನೇಲಿ ಬಿಡಲ್ಲ. ನೋಡೋಣ ಬಿಡು, ಮಾಡೋಣ ಬಿಡು, ಆಗಲಿ ಬಿಡು ಅನ್ನಿಸ್ತಕ್ಕಂಥದ್ದು ಮಾಡಿಸ್ತಾನೆ. ಸ್ವಲ್ಪ ದಣಿವು ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ, ತೊಂದರೆ ಏನಿಲ್ಲ ವೃತ್ತಿಪರವಾಗಿ. ಯಾಕಂದ್ರೆ ಚಂದ್ರ 3ನೇ ಮನೇಲಿ ಚಿತ್ತ ನಕ್ಷತ್ರ ಅಲ್ವಾ, ಇಟ್ಸ್ ಅ ಗುಡ್ ವೇ ಆಫ್ ಥಿಂಗ್. ಸ್ವಲ್ಪ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್, ಪ್ರಾಪರ್ಟಿ ಡೆವಲಪರ್ಸ್, ಪ್ರಾಪರ್ಟಿ ಕನ್ಸಲ್ಟೆಂಟ್ ಅಲ್ಲಿರೋರ್ಗೆ ಒತ್ತಡ. ಸಿಂಹ ರಾಶಿ ಚೆನ್ನಾಗಿದೆ. ಪೊಲೀಸು, ರಕ್ಷಣಾ ಇಲಾಖೆ, ಅಡ್ಮಿನಿಸ್ಟ್ರೇಷನ್ ಇಲಾಖೆ, ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟು, ಆರ್ಕಿಟೆಕ್ಟು, ಇಂಟೀರಿಯರು, ಸ್ಟ್ರಕ್ಚರಲ್ಲು, ಡಿಸೈನರು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟು, ಸೇಲ್ಸು, ಮಾರ್ಕೆಟಿಂಗ್, ಇಂಥವುಗಳಲ್ಲಿರ್ತಕ್ಕಂಥವ್ರು ವಿಶೇಷ ಅಭಿವೃದ್ಧಿಯ ದಿನ. ಕನ್ಯಾ ರಾಶಿ ಚೆನ್ನಾಗಿದೆ. ಚಂದ್ರ ಕುಜನ್ಸಾರ, ಕುಜ ವಕ್ರವಾಗೇ ಇರಬೇಕು. ನಿಮಗೆ ಒಳ್ಳೇದಾಗುತ್ತೆ. ಭೂಮಿ, ಮನೆ, ಪ್ರಾಪರ್ಟಿ. ತುಂಬ ತಲೆ ಓಡುತ್ತೆ. ತುಂಬ ತಲೆ ಓಡಿದ್ರೆ ಕನ್ಸಲ್ಟೆಂಟ್ ಆಗಿ ಮಾಡಿ. ಯು ಆರ್ ಎ ಪ್ರಾಪರ್ಟಿ ಕನ್ಸಲ್ಟೆಂಟ್. ನಿಜ ಹೇಳಬೇಕು ಅಂದರೆ ವೆರಿ ಗುಡ್ ಕನ್ಸಲ್ಟೆಂಟ್. ಅಂಥ ಒಂದು ವ್ಯವಹಾರಗಳಲ್ಲಿದ್ದರೆ ಸೂಪರಾಗಿ ವರ್ಕ್ ಆಗುತ್ತೆ. ನಿಧಾನ ಮಾಡಿ. ಕುಜ ವಕ್ರ, ನೀವು ಇನ್ನೊಬ್ರು ಮಾತು ಕೇಳೋ ಸ್ಥಾಯಿಲಿರೋಲ್ಲ. ಡಿನ್ 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 ಹಿಂಗೆ ಓಡಿಸ್ತಾನೆ ಅವ್ನು ಕುಜ. ಎಲ್ಲಿ ಕೂತಿದ್ದಾನೆ? ಬುಧನ ಮನೇಲಿ ಕೂತಿದ್ದಾನೆ. ಬುಧ ಎಲ್ಲಿ ಕೂತಿದ್ದಾನೆ? ಕುಂಭದಲ್ಲಿ ಕೂತಿದ್ದಾನೆ, ನೀಚತ್ವದ ಹತ್ರ. ಸರ್ರ ಅಂತ ಎಳೆಯುತ್ತೆ, ಸುಳಿ ಎಳೆದಾಗೆ, ಕರೆಂಟ್ ಎಳೆದಾಗೆ. ಕರೆಂಟ್ ಹೊಡೆಯೋದಕ್ಕೂ ಕರೆಂಟ್ ಪಕ್ಕದಲ್ಲಿ ನಿಲ್ಲೋದಕ್ಕೂ ವ್ಯತ್ಯಾಸ ಇದೆ. ಸೊ ನಿಮ್ಮನ್ನು ಎಳೆಯುತ್ತೆ. ಜಾಗ್ರತೆ. ಅದು ಸರಿ, ಇದು ಸರಿ, ಯಾವುದೂ ಬೇಡ. ನಿಧಾನ ಮಾಡೋಣ. ದೇವರು ನಿಮಗೆ ಕೊಟ್ಟಿರುವ ಅದೃಷ್ಟ, ತುಂಬಾ ದೊಡ್ಡ ಅದೃಷ್ಟಶಾಲಿಗಳಲ್ಲಿ ನೀವೊಬ್ರು ಪ್ರಾಪರ್ಟಿ ವಿಚಾರದಲ್ಲಿ. ಆಕಸ್ಮಿಕ ಪ್ರಾಪರ್ಟಿ ಲಾಭಗಳುಂಟು. ಸೊ ಸಿಗುತ್ತೆ, ಸಕ್ಸಸ್. ಇನ್ನು ತುಲಾ ರಾಶಿ ಜಾಗ್ರತೆ. ದೂರ ಪ್ರಯಾಣ, ದೂರದ ಕೆಲಸ, ದೊಡ್ಡವರ ಆರೋಗ್ಯ, ದೊಡ್ಡವರ ಜೊತೆ ಮಾತುಕತೆ, ವ್ಯವಹಾರ, ಇವುಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಚಂದ್ರ ಬೇರೆ 12ನೇ ಮನೆ. ಉದ್ಯೋಗದಲ್ಲೂ ಕೂಡ ಒಂದು ಟೆನ್ಷನ್ ಇರುತ್ತೆ ನೋಡಿ. ಇನ್ನೊಬ್ಬರನ್ನು ತೃಪ್ತಿಪಡಿಸುವಷ್ಟು ಕೆಲಸ ನಾವು ಯಾವತ್ತೂ ಮಾಡೋಕ್ಕಾಗಲ್ಲ, ಮಾಡಲಿಕ್ಕೂ ಹೋಗ್ಬೇಡಿ. ಇನ್ನೊಬ್ರು ಚೆನ್ನಾಗಿ ಮಾಡಿದ್ದೀನ, ರೀ ಅಡಿಗೆ ಚೆನ್ನಾಗಿದ್ಯಾ, ಅವೆಲ್ಲ ಬೇಡ. ನನ್ನ ಡ್ರೈವಿಂಗ್ ಚೆನ್ನಾಗಿದೆಯಾ, ಅವೆಲ್ಲ ಬೇಡ. ನನ್ನ ಡ್ರೆಸ್ ಚೆನ್ನಾಗಿದೆಯಾ, ಅವೆಲ್ಲ ಬೇಡ. ನನ್ನ ಪ್ರೋಗ್ರಾಮ್ ಚೆನ್ನಾಗಿದೆ, ಬೇಡವೇ ಬೇಡ, ನಾನು ಕೇಳೋದೇ ಇಲ್ಲ. ನನ್ನ ಕರ್ತವ್ಯ ಮನೋತೃಪ್ತಿಯಿಂದ ನಿತ್ಯ ಹುಡುಕಿ ಒಂದು ಹೊಸ ಕಂಟೆಂಟ್ ಒಂದಿಗೆ ಬರೋದು ನನ್ನ ಕೆಲಸ. ನಾನು ಇರಲಿ ಇಲ್ಲದೆ ಇರಲಿ, ಲೋಕ ನಡೆಯುತ್ತೆ ಮಕ್ಕಳೇ. ನಮ್ಮಲ್ಲೊಂದು ತಪ್ಪಾದಂಥ ಕಲ್ಪನೆ ಇದೆ. ನನ್ನ ಮನೆ ಕೋಳಿ ಕೂಗಲಿಲ್ಲ ಅಂದ್ರೆ ಸೂರ್ಯೋದಯ ಆಗೋಲ್ಲ. ಈಗ ನೋಡಿ, ಭಾನುವಾರದ ಸಂಚಿಕೆ ಕೊಡ್ಲಿಕ್ಕಾಗಲಿಲ್ಲ. ಇವತ್ತಿನ ಸಂಚಿಕೆ ಕೊಡ್ತಿರೋದು ಪವಾಡವೇ. ಸಮವ್ ಐ ಮ್ಯಾನೇಜ್ಡ್ ಇಟ್. ನನ್ನ ಬ್ಯುಸಿ ಸ್ಕೆಡ್ಯೂಲ್ಗಳಲ್ಲಿ, ನನ್ನ ಓಡಾಟಗಳಲ್ಲಿ ನಾನು ಅವೈಲಬಲ್ ಇಲ್ಲ. ಸಮವ್ ಐ ಮ್ಯಾನೇಜ್ಡ್ ಇಟ್. ಹಾಗಾದ್ರೆ ನಾನು ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಎದ್ದೋಳಿಲ್ವಾ, ನನ್ನ ಪ್ರೋಗ್ರಾಮ್ ಬರಲಿಲ್ಲ ಅಂತ ಅವೆಲ್ಲ ಏನೂ ಇಲ್ಲ. ಅವ್ರವ್ರ ಬದುಕು ಅದು ನಡೀತಲೇ ಹೋಗುತ್ತೆ. ನಾವು ಹೇಳ್ತೀವಿ, ಅದೆಲ್ಲ ಏನಿಲ್ಲ. ಯಾರ ಮದುವೆ ನಡೀಲಿ, ಯಾರ ಸಾವಾಗಲಿ, ಎಂಥದ್ದಿರಲಿ, ಚಲ್ತಿ ಕಾ ನಾಮ್ ಗೋಡಾ ಹೈ,
ತುಲಾ ರಾಶಿ ಅದನ್ನ ನಂಬಿ. ನೀವು ಕೆಲವೊಂದು ಸಮಯ ನಾನು ಮಾಡಲಿಲ್ಲ, ನಾನು ನೋಡಲಿಲ್ಲ, ನಂದು ಅದಾಗಲಿಲ್ಲ ಅಂದರೆ ಅದೆಲ್ಲ ಏನೂ ಇಲ್ಲ. ನಿಮ್ಮ ಪಾಡಿಗೆ ನೀವು ಕರ್ತವ್ಯ ಮಾಡ್ತಾ ಹೋಗಿ, ಪರಿಪೂರ್ಣ ತೃಪ್ತಿ. ವೃಶ್ಚಿಕಂ ಗೌರವಂ, ಸನ್ಮಾನಂ, ಆನಂದಂ, ಓಡಾಟಂ. ಬ್ಯೂಟಿಫುಲ್ ಡೇ. ವೃತ್ತಿಪರವಾಗಿ ತುಂಬ ಚೆನ್ನಾಗಿದೆ, ಕುಟುಂಬ ಪರವಾಗಿ ಚೆನ್ನಾಗಿದೆ. ಕುಜ ಅಷ್ಟಮ, ಯಾವುದೋ ಒಂದು ಭೂಮಿ, ಮನೆ, ಜಾಗ ತಗೊಳ್ಳೋದು, ಕೊಡೋದು, ಮಾಡೋದು ಒಂದು ತಲೆನಲ್ಲಿ ಹುಳ ಕುತ್ಕೊಂಡಿದೆ. ನಿಧಾನ ಮಾಡಿ, ದುಡುಕಬೇಡಿ. ಲೀಗಲ್ ಎಕ್ಸ್ಪರ್ಟ್ ಕೇಳಿ ಮಾಡಿ, ಯಾರಾದರೂ ಅನುಭವಸ್ಥರ ಹತ್ರ ಕೇಳಿ ಮಾಡಿ. ಕುಜ ಬುಧನ ಮನೇಲಿದ್ದಾಗ ಹುಳ ಬಿಡಿಸ್ತಾರೆ. ತಪ್ಪಾಗಿದ್ದು 10 times ತಪ್ಪು, ಒಳ್ಳೇದಾಗಿದ್ದು 10 times ಒಳ್ಳೇದು. ಯಾರಾದರೂ ಒಳ್ಳೆಯವರು ಅಂದರೆ ನಮಗೊಂದೊಂದು ಸಮಯ ಹುಚ್ಚು ಭ್ರಮೆ, ಅವನು ತುಂಬ ಒಳ್ಳೆಯವನು. ಈ ಕಲಿಯುಗದಲ್ಲಿ ನನಗಿಂತ ಕೆಟ್ಟವನೇ ಇಲ್ಲ, ಬರೆದಿಟ್ಕೊಳ್ಳಿ. ನಂಬಿದ್ರೆ ಎಲ್ಲ, ನಂಬಲಿಲ್ಲ ಮುಳುಗುತ್ತು. ನಂಬೋದು ಬೇಡ, ನಂಬದಿರೋದು ಬೇಡ. ನಾವು ಎಷ್ಟು ಎಲ್ಲಿ ಕುರುಡರಾಗಿರ್ಬೇಕು ಅಲ್ಲಿ ಕುರುಡರಾಗಿರ್ಬೇಕು, ಎಲ್ಲಿ ಕಿವುಡರಾಗಿರ್ಬೇಕು ಅಲ್ಲಿ ಕಿವುಡರಾಗಿರ್ಬೇಕು, ಎಲ್ಲಿ ಮೂಗರಾಗಿರ್ಬೇಕು ಅಲ್ಲಿ ಮೂಗರಾಗಿರ್ಬೇಕು. 3 ಓಪನ್ ಮಾಡ್ಕೊಂಡ್ರೆ ಪ್ರಾಬ್ಲಮ್. ಕೆಲವೊಂದು ಸಮಯ ನೋಡದಿದ್ದಾಗೆ, ಕೇಳದಿದ್ದಾಗೆ, ಮಾತನಾಡಬೇಕಂದ್ರೂ ಮಾತನಾಡದಿದ್ದಾಗೆ, ತುಂಬ ಆಲೋಚನೆ ಮಾಡದಿದ್ದ ಹಾಗೆ, ಇವೆಲ್ಲ ನಾಕಾಬಂದಿಗಳು ಇಟ್ಕೊಂಡ್ರೆ, ಕೋಟೆ ಕಟ್ಕೊಂಡ್ರೆ ಸ್ವಲ್ಪ ನೆಮ್ಮದಿ. ವೃಶ್ಚಿಕ ಜಾಗ್ರತೆ, ವಿಜಯ. ಧನುಸು ರಾಶಿ ಚೆನ್ನಾಗಿದೆ. ಅಡ್ಮಿನಿಸ್ಟ್ರೇಷನು, ಪೊಲೀಸು, ಲೀಗಲ್ಲು, ಪ್ರಾಪರ್ಟಿ, ಟೆಕ್ನಿಕಲ್ಲು, ಮೆಕ್ಯಾನಿಕಲ್ಲು, ಕೆಮಿಕಲ್ಲು, ಫರ್ಟಿಲೈಸರ್ಸು, ಮೆಷಿನರಿ, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ಮಕರ ರಾಶಿ. ಭಾಗ್ಯದಲ್ಲಿ ಚಂದ್ರ, ಬುಧನ ಮನೆಯಲ್ಲಿ. ಬುಧ ನಿಮ್ಮ ಧನಸ್ಥಾನದಲ್ಲಿ ಚೆನ್ನಾಗಿದೆ. ವೃತ್ತಿಪರವಾಗಿ ಏನು ತೊಂದರೆ ಏನಿಲ್ಲ, ಸ್ವಲ್ಪ ಅಳುಕಿನ ಭಾವ ಅಷ್ಟೇ. ಕುಜ ವಕ್ರ ಅಲ್ವಾ, ಮಾಡ್ತೀನ, ಆಗುತ್ತಾ, ಹೋಗುತ್ತಾ, ನೋಡುತ್ತಾ, ನಡೆಯುತ್ತಾ, ಈ ಒಂದು ವೇಗ ಅವೆಲ್ಲ ಏನೂ ಇಲ್ಲ, ಅದ್ರ ಪಾಡಿಗೆ ನಡ್ಕೊಂಡು ಹೋಗುತ್ತೆ. ದುಡುಕಬೇಡಿ ಅಷ್ಟೇ. ಶಾರ್ಟ್ ಕಟ್ ಮನಿ, ಶಾರ್ಟ್ ಕಟ್ ಸಕ್ಸಸ್ ವಿಲ್ ಪಿಂಚ್ ಯು ಬ್ಯಾಕ್. ನಮ್ಮ ತಟ್ಟೆಯಲ್ಲಿ ದೇವ್ರು ಕೊಟ್ಟಿರೋ ಅಷ್ಟಲ್ಲಿ ತೃಪ್ತಿ ಪಡೋಣ ಮಕ್ಕಳೇ, ಕೇಳಿ ತಿನ್ನೋಣ. ಕೆಲವೊಮ್ಮೆ ನಮ್ಮನ್ನ ಹಾಗೆ ತಗೋಣ ಈ ಥರ ಮಾಡಿಸ್ತಾನೆ. ಯಾಕಂದ್ರೆ ಕುಜ ಬುಧನ ಮನೇಲಿ ಕುಳಿತಿದ್ದಾನೆ, ಬುಧ ಬುದ್ಧಿಸ್ಥಾನದಲ್ಲಿ ಕುಳಿತಿದ್ದಾನೆ. ಸೊ ತಲೆ ಕೆಡಿಸ್ತಾನೆ. ಹೇಗಾದರೂ ಬದುಕ್ಬೋದು ಅನ್ನೋದು ಬೇರೆ, ಹಿಂಗೆ ಬದುಕಬೇಕು ಅನ್ನುವ ನಿಯಮಗಳು ಬೇರೆ. ಜಾಗ್ರತೆ. ಕುಂಭರಾಶಿ. ಚಂದ್ರ ಕುಜನ್ ಸಾರದಲ್ಲಿದ್ದು, ಕುಜ ಪಂಚಮದಲ್ಲಿರೋದ್ರಿಂದ ವೃತ್ತಿಯಲ್ಲಿ ಒಂದು ಸಣ್ಣ ಒತ್ತಡ ಅಷ್ಟೆ. ಬಟ್ ನಿಭಾಯಿಸ್ತೀರ. ನಿಮ್ಮ ಚಾಕಚಕ್ಯತೆ, ಬುದ್ಧಿವಂತಿಕೆ, ಆಲೋಚನೆ, ಮೇಧಾಶಕ್ತಿ ತುಂಬ ಅದ್ಭುತವಾಗಿ ನಡೀತಕ್ಕಂಥದ್ದು. ಪ್ರಾಪರ್ಟಿ ಕನ್ಸಲ್ಟೆಂಟ್, ಮೆಷಿನ್ ಕನ್ಸಲ್ಟೆಂಟ್, ಲೀಗಲ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಫಿನಾನ್ಸ್ ಕನ್ಸಲ್ಟೆಂಟ್, ಎನಿಥಿಂಗ್ ಕನ್ಸಲ್ಟೆಂಟ್ ರೀತಿಯ ಸೇಲ್ಸು, ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಸಕ್ಸಸ್. ಇನ್ನು ವಿಶೇಷವಾಗಿ ಮೀನರಾಶಿ ಜಾಕ್ಪಾಟ್. ಕುಜ ಯೋಗಕಾರಕನ ಭಾವದಲ್ಲಿ, ಚಂದ್ರ ಸಪ್ತಮದಲ್ಲಿ ಕುಳಿತು ರೈಲು, ವಾಹನ, ವೆಹಿಕಲ್, ಟೂರ್ಸು, ಟ್ರಾವೆಲ್ಸು, ತುಂಬ ದೊಡ್ಡ ದೊಡ್ಡ ಫಂಕ್ಷನ್ ಹಾಲು, ದೊಡ್ಡ ದೊಡ್ಡ ಮ್ಯಾನೇಜ್ಮೆಂಟ್ ಸಂಸ್ಥೆಗಳು ನಡೆಸೋದು, ಅಡ್ಮಿನಿಸ್ಟ್ರೇಷನ್ ಸಂಸ್ಥೆಗಳು ನಡೆಸೋದು, ಸೆಕ್ಯೂರಿಟಿ ಏಜೆನ್ಸಿಗಳು ನಡೆಸೋದು, ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡೋದು, ಸೈಬರ್ ಕ್ರೈಮು, ಹ್ಯಾಕಿಂಗು, ಈ ಒಂದು ಟೆಕ್ನಿಕಲ್ ಡೇಟಾ ಅನಾಲಿಸಿಸ್ಟು, ಫೈನಾನ್ಷಿಯಲ್ ಡೇಟಾ ಅನಾಲಿಸಿಸ್ಟ್, ಇಂತಹವುಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯ ದಿನವಾಗತಕ್ಕಂಥದ್ದು. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.